ಸ್ಯಾಂಡಲ್ವುಡ್ಡಲ್ಲಿ ಈ ಸ್ಟಾರ್ ವಾರ್ ಅಂತೂ ಜೋರಾಗಿ ನಡೀತಾ ಇದೆ. ಫ್ಯಾನ್ಸ್ ವಾರ್ ಬಗ್ಗೆ ಸ್ಯಾಂಡಲ್ವುಡ್ ನಟ ಸಲಗ ಮಾತನಾಡಿದ್ದಾರೆ. ಕೈ ಮುಗಿದು ಕೇಳಿಕೊಳ್ತೇನೆ, ದಯವಿಟ್ಟು ಈ ಸ್ಟಾರ್ ವಾರನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಯಾರು ಕೂಡ ಕಿತ್ತಾಡ್ಕೊಳ್ಬೇಡಿ ಅಂತೇಳಿ ಮನವಿಯನ್ನು ಮಾಡಿದ. ಯಾವುದು ಶಾಶ್ವತ ಅಲ್ಲ, ಯಾವ ವಾರು ಕೂಡ ಬೇಡ ಅಂತ ಜಿ ಕನ್ನಡ ನ್ಯೂಸ್ಗೆ ದುನಿಯಾ ವಿಜಯ್ ಮಾತನಾಡಿದರು. ನೀವೇ ನಮಗೆ ಮುಖ್ಯ, ದಯವಿಟ್ಟು ಎಲ್ಲರೂ ಚೆನ್ನಾಗಿ ಇರೋಣ ಅಂತ ಮನವಿಯನ್ನು ಮಾಡಿದ್ದಾರೆ. ಈ ಪರಿಸ್ಥಿತಿಗೆ ಬರಬೇಕಾ ನಾವು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ. ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಆನಂದ ಪಟ್ಟು ವಾಪಸ್ ಬರಬೇಕು. ಅದನ್ನು ಬಿಟ್ಟು ಸುಖ ಸುಮ್ಮನೆ ಬೇರೆ ರೀತಿಯ ಪೋರ್ಟ್ರೇಟ್ ಮಾಡುವಂಥದ್ದು, ಈ ಸ್ಟಾರ್ ವಾರು ಯಾಕೆ ಬೇಕಾಗತ್ತೆ ಈ ಇಂಡಸ್ಟ್ರಿಯಲ್ಲಿ ಅಂತ ಆ ವಿಚಾರವಾಗಿ ದುನಿಯಾ ವಿಜಯ್ ಮಾತನಾಡ್ತಾ ಇರುವಂಥದ್ದು. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಅದನ್ನು ಅವರೇ ಕ್ಲಾರಿಟಿ ಕೊಡಬೇಕು. ಆದರೆ ಅದನ್ನು ಇಟ್ಕೊಂಡು ಈ ಮಟ್ಟಿಗೆ ತಗೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪೈರಸಿ ಅಂತ ಹೇಳಲಾಗ್ತಾ ಇದೆ. ಅವರು ಮಾತನಾಡುವಾಗ ಎಲ್ಲೂ ಕೂಡ ಅದನ್ನು ಪೈರಸಿ ಅಂತ ಬಳಸಲಿಲ್ಲ, ಗೊತ್ತಿಲ್ಲ. ಆದರೆ ಈ ವಿಚಾರವಾಗಿ ಇವತ್ತು ಈ ಸ್ಟಾರ್ ವಾರ್ ಏನಿದೆಯಲ್ಲ ಆ ವಿಚಾರವಾಗಿ ದುನಿಯಾ ವಿಜಯ್ ಮಾತನಾಡ್ತಾ ಇದ್ದಾರೆ. ಕೇಳೋಣ ಬನ್ನಿ. ನಾನು ಹೇಳೋದು ಯಾವುದೂ ಶಾಶ್ವತ ಇಲ್ಲ ಇಲ್ಲಿ, ಆಯ್ತಾ? ದಯಮಾಡಿ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವು ನನಗೆ ಗೊತ್ತಿರೋಂಗೆ ದ್ವೇಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ದಯವಿಟ್ಟು ದ್ವೇಷ ಮಾಡಬೇಡಿ. ಎಲ್ಲ ಹೀರೋಗಳು ಏನೋ ಒಂದು ವಿಷಯ ಇಟ್ಕೊಂಡೆ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ, ಎಲ್ರಿಗೂ ಅದು ಸಿಗಲಿ ಕೈಗೆ ಅಂತ. ಸೊ ಹಂಗಾಗಿ ನಾವು ಯಾರ ಮೇಲೋ ಮುನ್ಸ್ಕೊಂಡು ನಾವು ಆ ಸಿನಿಮಾ ನೋಡದೇ ಇದ್ದರೆ ಅಥವಾ ಇನ್ನೊಬ್ಬರ ಮೇಲೆ ಮುನ್ಸ್ಕೊಂಡು ಈ ಸಿನಿಮಾಗಳು ನೋಡದೇ ಇದ್ದಾಗ ಅದರಲ್ಲಿರೋ ಏನೋ ಒಂದು ಒಳ್ಳೇದು ನಮಗೆ ಸಿಗದೇ ಇರ್ಬೋದು. ಅದು ಲಾಸ್ ಆಗೋದು ಬೇಡ. ಮತ್ತು ದಯಮಾಡಿ ಯಾರೂ ಯಾರೇ ಆಗಲಿ, ನೀವಿಲ್ಲ ಅಂದರೆ ನಾವಿಲ್ಲ, ದಯಮಾಡಿ ಯಾರು ಕಿತ್ತಾಡಬೇಡಿ ಅಂತ ನಾನು ಬೇಡ್ಕೋತೀನಿ ಅವ್ರ ಹತ್ರ. ಸ್ಟಾರ್ ವಾರ್ ಬಗ್ಗೆ ಸರ್ ಏನು ಹೇಳ್ತಾರೆ ಅಂತ? ನಾನು ಹೇಳೋದು ಯಾವುದೂ ಶಾಶ್ವತ ಇಲ್ಲ ಇಲ್ಲಿ, ಆಯ್ತಾ? ದಯಮಾಡಿ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವು ನನಗೆ ಗೊತ್ತಿರೋಂಗೆ ದ್ವೇಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ದಯವಿಟ್ಟು ದ್ವೇಷ ಮಾಡಬೇಡಿ. ಎಲ್ಲ ಹೀರೋಗಳು ಏನೋ ಒಂದು ವಿಷಯ ಇಟ್ಕೊಂಡೆ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ, ಎಲ್ರಿಗೂ ಅದು ಸಿಗಲಿ ಕೈಗೆ ಅಂತ. ಸೊ ಹಂಗಾಗಿ ನಾವು ಯಾರ ಮೇಲೋ ಮುನ್ಸ್ಕೊಂಡು ನಾವು ಆ ಸಿನಿಮಾ ನೋಡದೇ ಇದ್ದರೆ ಅಥವಾ ಇನ್ನೊಬ್ಬರ ಮೇಲೆ ಮುನ್ಸ್ಕೊಂಡು ಈ ಸಿನಿಮಾಗಳು ನೋಡದೇ ಇದ್ದಾಗ ಅದರಲ್ಲಿರೋ ಏನೋ ಒಂದು ಒಳ್ಳೇದು ನಮಗೆ ಸಿಗದೇ ಇರ್ಬೋದು. ಅದು ಲಾಸ್ ಆಗೋದು ಬೇಡ. ಮತ್ತು ದಯಮಾಡಿ ಯಾರೂ ಯಾರೇ ಆಗಲಿ, ನೀವಿಲ್ಲ ಅಂದರೆ ನಾವಿಲ್ಲ, ದಯಮಾಡಿ ಯಾರು ಕಿತ್ತಾಡಬೇಡಿ ಅಂತ ನಾನು ಬೇಡ್ಕೋತೀನಿ ಅವ್ರ ಹತ್ರ.